ಹೆಣ್ಣು ಮಕ್ಕಳಾಗಿ ವೇದಿಕೆ ಮೇಲೆ ಯಾವ ರೀತಿ ಮಾತಾಡಬೇಕು, ಹಾ 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 ಸಮಯ ಸಂದರ್ಭ ಯಾರ ಜೋಡಿ ಏನ್ ಮಾತಾಡಬೇಕು ಅನ್ನೋದು ಮೊದಲ ಅಕ್ಷರ ಮೇಲೆ ಅಥವಾ ಶಬ್ದದ ಮೇಲೆ ಜ್ಞಾನ ಇರಬೇಕು. ಹೌದೌದು, ಕಲ್ಪನೆ ಇರಬೇಕು. ಮೈಕ್ ಕೊಟ್ಟಾರ ಕೈಯಾಗ ಅಂತ ಹೇಳಿ ಬಲ್ಲಂಗ ಮಾತಾಡೋದಲ್ಲ. ಹಾ 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 ಅದಕ್ಕೆ ಜ್ಞಾನಿ ಹೇಳ್ತಾನ, ಏನಂತ ಹೇಳ್ತಾರಪ್ಪ? ಅಲ್ಲದವರ ಸಂಘ ಮಾಡಿ ಅಡವಿ ಪಾಲಾಗುವುದಕ್ಕಿಂತ ಬಲ್ಲವರ ಸಂಘ ಮಾಡಿ ಬೆಲ್ಲದಂಗ ಬದುಕುವುದು ಉತ್ತಮ ಅಂತ ಹೇಳ್ಯಾನವ. ಹೌದು, ರುಚಿ ರುಚಿಯಾಗಿ. ಅಲ್ಲದವ್ರ ಸಂಘ ಮಾಡಿ ಅಡವಿಯಾಗ ಯಾಕೆ ಬೀಳಕ್ ಹೋತಿರತ್ತ? ಹೌದು ಹೌದು, ಅದಕ್ಕೆ ಹೇಳ್ತಾನೆ ಇನ್ನೊಂದು ಕಡೆಗೆ, ಏನತ್ತಪ್ಪ? ಅನುಭವದ ಮಾತ ಅನುರಾಗವಾಗಿ ಎಲ್ಲರ ಹೃದಯ ತಟ್ಟಂಗಿರಬೇಕು. ಇರಬೇಕು. ನಾ ಮಾತಾಡಿದ ಮಾತಿನಿಂತ ಮತ್ತೊಬ್ಬರ ಮನಸ್ಸಿಗೆ ನೋವಾಯ್ತಂದ್ರೆ ಇವತ್ತಿನ ದಿವಸ ಈ ಸತ್ಸಂಗದೊಳಗೆ ಸೇವಾ ಮಾಡಿದ ವ್ಯರ್ಥ ಆಗ್ತದ. ಹೌದು ಹೌದು ಹೌದು, ನೀವು ಈ ಸತ್ಸಂಗದೊಳಗೆ ಸುಮಾರು 10-15 ವರ್ಷ ಆಯ್ತು ಸೇವಾ ಮಾಡಾಕತ್ತೀರಿ, ಹಿಂಗ ಮಾತಾಡೋದು ಬೇಕಲ್ಲ ಹಂಗಾರೆ. ಇಲ್ಲ 20 ವರ್ಷ ಆಗಲಿ 15 ವರ್ಷ ಎಟ್ಟೆ ಕಾಲಕ್ಕ 30 ವರ್ಷ ಆದ್ರೆ ಏನ್ ಬೇಡತ್ತೀವಿ ನಾವು. ತೊಂದ್ ಮಾಡೋದೇನದ? ಹೌದು, ಹೇಳಿದ್ರು ಅವ್ರು ಬಹಳ ಸುಂದರವಾಗಿ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಮಾತಾಡಿದ್ರು. ಅವ್ರ ಮಾತು ಕೇಳಿದ್ರಲ್ಲ ಎಲ್ಲರೂ. ಏನಪ್ಪ ಏನ್ ಹೇಳಿದ್ರು ಅವರು? ಉಲ್ಕೂತನ ಬಸರಲ್ಲತ್ತ, ಕೆಣಕುತನ ಜಗಳಲ್ಲತ್ತ. ಜಗಳ ಅಲ್ಲತ್ತ, ಜಗಳ ಯಾನ್ ಮಾತ್ರ ಈಗ ಗಂಡಕ್ಕೆ ಇಲ್ಲಿ ಹೊಂಟು ನೋಡ್ರಿ ಈಗ ಮಾತುಗಳು. ಹ್ಮ್ 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 ಮತ್ ಇನ್ನೊಂದು ಮಾತು ಹೇಳಿದ್ರು, ಮುಂದಿನ ಸಂಧಿಗೆ ಸಿದ್ದಾಟಿಗೆ ಬರ್ತಾರೋ ಏನು ಗುದ್ದಾಟಿಗೆ ಬರ್ತಾರೋ ಅಂತ. ಹಾ 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 ಇದೆ ಅಂತದ್ರಿ ಗುದ್ದಾಟಿಗೆ ಅಂದ್ರೆ ಯಾನ್ ಬಾಯಿ ಆ ಚಲೋ ಮಾತಾಡ್ಲಾಕತ್ತಲ್ಲ ಬಾಯಿ ಅದೆಲ್ಲ. ಇಲ್ಲ ಯಾವ ಶಬ್ದ ಎಲ್ಲಿ ಇದು ಏನದ, ಇದು ಮಾರ್ಗದ ಸಂಘದ ಮೇಳಗಳದಾವ. ಹೌದ್, ಅವ್ರು ಹೆಣ್ಣ ಗಂಡಿನವ್ರು ಮಾತಾಡ್ತಾರ, ಚೌಡಿಕಿಯವ್ರು ಮಾತಾಡ್ತಾರ, ನೀನು ಮಾತಾಡೋದೇ. ಹಾ 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 ಶಾಣ್ಯರಾಗ್ಯಾರ ಬಾಯಿ ಅವ್ರು ಬಾಳ. ಹಾ ಇಲ್ಲ ನಾವು ಡೇಂಜರ್ ಇಲ್ಲ, ಅದಕ್ಕೆ ನಾ ಸಿಟ್ಟು ತಿಳ್ಕೊಂಡಿಲ್ಲ. ಹೌದ್ ಹೌದ್ ಮಾತಾಡು ಮಾತಿನಿಂದ ಜ್ಞಾನ ಉತ್ಪತ್ತಿ ಆಗಬೇಕು. ಹೌದ್, ಮೀರಾಪುರ ಹಟ್ಟ್ಯಾಗ 2 ಸಂಘ ತರಿಸಿದ್ವಪ್ಪ, ಪಾಲ್ತು ಮಾತಾಡಿ ರೊಕ್ಕ ಒಯ್ದಾವತ್ತೇಳಿ ಅನಿಸ್ಕೋಬೇಡ್ರಿ ಅತ್ತ. ಹೌದ್ ಹೌದು, ಬರ್ಲಿ ವಿಷಯಕ್ಕ. ಅವ್ರು ನನಗೆ ಹೇಳಿದ್ರು, ಏನ್ ಹೇಳಿದ್ರಿಪ್ಪ? ದಾನದ ಬಗ್ಗೆ ಉದಾಹರಣೆ ಕೊಟ್ರು. ಉಂಡಿ ಯಾರಿಗ್ ಕೊಟ್ರಿ? ದಾನ ಆತ. ಹಾ 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 ಮತ್ ಏನ್ ಕುತ್ತಿ ಏನ್ ಕೇಳಿರತ್ತ ನೀವು ಗಾಡ್ಯಾಗ? ಹಾ ನಿದ್ದಿಗಣ ಹಾರೋರ್ ಜರ ಒಂದು ಉದಾಹರಣೆ ಕೊಟ್ರು. ಅವ್ರ ವಿಷಯ ಬೆಳೆಸ್ತಾರೆ, ಬೆಳೆಸ್ಲಿ, ಬೇಡ ನಂಗಿಲ್ಲ. ಧರ್ಮದ ಬಗ್ಗೆ ನನಗಿಂತ ಹೆಚ್ಚಿಗೆ ಬೆಳೆಸ್ಲಿ, ಹೆಮ್ಮೆ ಅದ. ಹೌದ್, ಅತ್ರಿ ಋಷಿ ಅನಸೂಯ ದೇವೇದ ಬೆಳೆಸಿದ್ರ ಅವ್ರ ಪತಿವ್ರತ ಧರ್ಮದು. ಹೌದ್, ಇಂಥ ವಿಷಯ ಮಾತಾಡ್ರಿ, ನಂದು ಕಬ್ಲದ. ನಾನು ಶಬಾಷ್ ನಿಮಗೆ, ಯಾಕಂದ್ರೆ ನಾನು ಬೆನ್ಯಾಗ ಹುಟ್ಟಿದ, ನಾನು ಬೆನ್ನಿನ ಮೇಲೆ ಹುಟ್ಟದಾಕಿದಿ. ಹೌದ್ ಹೌದು, ಬೆನ್ನಿಂದ ಬಂದ್ ತಂಗಿದಿ. ಇಂಥವು ಮಾತಾಡ್ರಿ ಕರೆ. ಹೌದ್, ಆದ್ರ ಪಾಲ್ತು ಮಾತೇನು ಮಾತಾಡ್ತಿರಲ್ಲ, ಇವು ಆಗಿ ಬರಂಗಿಲ್ಲ. ಹೌದ್, ಉಲ್ಕುತನ ಕುಲ್ಕುತನ ಇವೆಲ್ಲ ಮಾತಾಡ್ಬೇಡ ಬಾಯಿ. ಹಾ ವಿಷಯ ಇಲ್ರಿ ಅಂದ್ರೆ ಉಲ್ಕುದು ಇವು ಮಾತಾಡೋದು ನಡೀತದೇನ್ರಿ? ಇಲ್ಲ, ಅವು ಅಂಥವು ಮಾತಾಡೋದು ನಡೀತದೆ. ನೀವೇ ಇದು ಕೊಡಬೇಡ್ರಿ, ಪ್ರೋತ್ಸಾಹ ಕೊಡಬೇಡ್ರಿ ಅಂತ ಶಬ್ದಗಳಿಗೆ. ಹಾ 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 ವಿಷಯಕ್ಕೆ ಬರ್ಲಾಕತ್ತಿದ್ರಿ ಈಗ. ಅವು ಅಶ್ಲೀಲ ಮಾತಾಡೋಕ ಹಸಿಗಾಡಿ ಅಂತಾರ. ಅಂಥವಕ್ಕ ನೀವು ಅವಕಾಶ ಕೊಟ್ರೆ ತಿಳ್ಕೊಡಿ, ಇಡೀ ಡೊಳ್ಳಿನ ಹಾಡಿನೇ ಹದಗೆಟ್ಟು ಹೋಗ್ತದ. ಹೌದ್ ಅದಕ್ಕೆ ಶಿಸ್ತು ಸಮಿತಿ ಮಾಡಿ ಅದಕ್ಕೆ ಮಾಡಿ ಅದ ಅವರೆಲ್ಲ ಹಿರಿಯರು ಕೂಡ್ಕೊಂಡು. ಹೌದ್, ಡೊಳ್ಳಿಗೆ ಬಹಳ ಪ್ರಾಮುಖ್ಯತೆ ಅದ, ಕಂಬಳಿಗೆ ಬಹಳ ಪ್ರಾಮುಖ್ಯತೆ ಅದ, ಭಂಡಾರಕ್ಕೆ ಬಹಳ ಪ್ರಾಮುಖ್ಯತೆ ಅದ. ಇದನ್ನೆಲ್ಲ ಹದಗೆಡ್ಸ್ರಿ ಅಂದ್ರೆ ನೀವು ಪಾಪಕ್ಕೆ ಗುರಿ ಆಗ್ತೀರಿ. ಹಾ ವಿಷಯ ದಾನ ಮತ್ತು ಧರ್ಮದ ಬಗ್ಗೆ. ಹೌದ್, ಯಾಕಂದ್ರ ನಮ್ಮ ಕಮಿಟಿ ಸರ್ ಜೋಡಟ್ಟಿ ಸರ್ ಅವ್ರು ಬಹಳ ಮಾರ್ಮಿಕವಾಗಿ ಹೇಳ್ಯಾರ. ತುಸು ಮಾತಾಡ್ರಿ ಅಂತ ಹೇಳಕತ್ತಾರ. ಹೌದು ನಮ್ಮೆಲ್ಲ ಹಿರಿಯರು ಹೇಳ್ತಾರ. ಹೌದ್ ಹೌದು, ಅವ್ರಿಗೆ ತಿಳಿದ ಆ ಬಾಯಿ ಹೇಳಿದಳು, ಬೆಳತನ ಕೂತ್ ಹಿಂಗ ಕೇಳ್ರಿ, ಯಾವ ಮೇಳಿನ ಎಷ್ಟೆಷ್ಟು ಜ್ಞಾನದ ಗಡಿಗೆ ಯಾರ್ಯಾರು ಸುಟ್ಟದ ಅಂತ ಹೇಳಿ ಹಿಂಗ್ ಮಾತಾಡ್ಯಾರ. ಹೌದ್, ನೀವೆಲ್ಲಾರು ಕೇಳಿರಿ. ಹೌದು, ಅದು ನ್ಯಾಯ ತೀರ್ಮಾನ ಕೊಡೋದು ನಿಮಗ್ ಬಿಟ್ಟು ವಿಷಯ. ಹೌದ್. ಇನ್ನು ದಾನ ಮತ್ತು ಧರ್ಮದ ವಿಷಯ ಹೆಂಗ್ರಿಪ್ಪ? ಅತ್ರಿ ಋಷಿ ಅನಸೂಯ ದೇವಿದ ಬೆಳೆಸ್ಯಾರ. ಅವ್ರು ಹೌದು, ಒಳ್ಳೆ ಉದಾಹರಣೆ ಕೊಟ್ಟಾರ. ಹೌದು. ಆ ಬಾಯಿಗೆ ಕೇಳ್ತೀನಿ ನಾನು, ಏನ್ರಿಪ್ಪ? ಹೆಣ್ಣು ಮಕ್ಕಳು ಪತಿವ್ರತ ಧರ್ಮದಿಂದ ಹಾ ಜಗತ್ತದೊಳಗ ಅವ್ರ ಕೂನ ಉಳಿಸ್ಯಾಳತ್ ಬಾಯಿ ಹೇಳ್ಯಾಳ. ಹೌದ್,
ಇಲ್ಲಿ ನಾವೊಂದು ಮಾತು ಕೇಳ್ತೀನಿ. ಏನ್ ಕೇಳೋದದ್ರಿಪ್ಪ? ದೇವತೆಗಳ ಗುರು ಯಾರಿದ್ದ? ಬೃಹಸ್ಪತಿ ಇದ್ದ. ಹೌದ್ 33 ಕೋಟಿ ದೇವತೆಗಳ ಗುರು ಬೃಹಸ್ಪತಿ. ಬೃಹಸ್ಪತಿ ಹೆಂಡತಿ ತಾರಾ. ಹೌದ್ ಈ ಬೃಹಸ್ಪತಿಯ ಶಿಷ್ಯ ಯಾರಂದ್ರೆ ಚಂದ್ರ. ಹೌದು ಈ ಚಂದ್ರನ ರೂಪಕ್ಕೆ ಮರಳಾಗಿ ಗುರುವಿನ ಹೆಂಡತಿ ತಾರಾ. ಹೌದ್ ಗಂಡನ ಶಿಷ್ಯ ಅಂದ್ರೆ ಆಕಿಗೂ ಅವ ಶಿಷ್ಯನೇ. ಯಾರು? ಚಂದ್ರ. ಹೌದು ಮಗ ಇದ್ದಂಗ. ಹಾ ಮತ್ತ ತಾರಾ ಚಂದ್ರನ ರೂಪಕ್ಕೆ ಮರಳಾಗಿ ಅವನ ಜೋಡಿ ಭೋಗ ಕೂಡಿ ಒಬ್ಬನ ಮಗನ ಹಡದಳು. ಅವನ ಹೆಸರು ಬುಧ. ಹೌದ್ ಹೌದ್ ಹೌದು. ಎಲ್ಲಿದ್ರಿ ಧರ್ಮ? ಮತ್ತ ನೀವು ಪತಿವ್ರತ ಧರ್ಮ ಪಾಲನೆ ಮಾಡವ್ರಿದ್ರಂದ್ರ ಹೌದು ನಿನ್ನ ಗಂಡನ ಶಿಷ್ಯ ಅವ, ನಿನಗ ಮಗ ಇದ್ದಂಗ. ಹೌದು ಮತ್ತ ಅವ್ರ ಜೋಡಿ ಭೋಗ ಕೊಟ್ಟು ನೀವು ಮಕ್ಕಳು ಹಿಡಿತೀರಿ ಅಂದ್ರೆ ಎಲ್ಲಿ ಜಗತ್ತದೊಳಗ ಪತಿವ್ರತ ಧರ್ಮ ಎಲ್ಲಿ ಅದ? ಬೇಕಲ್ಲ. ಹೇಳ್ರಿ ಬಾಯಾರ ಬಿಡಿಸಿದು. ಮತ್ತ ಗೌತಮ ಋಷಿ ಹೆಂಡತಿ ಅಹಲ್ಯಾದೇವಿ. ಹೌದ್ ಗೌತಮ ಹೊಳಿ ಜಳಕಕ್ಕೆ ಹೋದಂತ ಸಂದರ್ಭದೊಳಗ ಇಂದ್ರ ರೂಪ ಬದಲು ಮಾಡಿಕೊಂಡು, ಗೌತಮನ ರೂಪ ಬದಲು ಮಾಡಿಕೊಂಡು ಅಹಿಲ್ಯನ್ ಜೋಡಿ ಭೋಗ ಕೊಟ್ಟ. ಹೌದು ಗಂಡು ಹೊಳಿಗೆ ಹೋಗ್ಯಾನ ಅಂತೇಳಿ ನಿನಗ ಗೊತ್ತದ. ಗೊತ್ತದ. ಆದ್ರೂ ಸಹಿತ ಇಂದ್ರ ಮಾರು ವೇಷದೊಳಗ ಬಂದ, ನಿನ್ನ ಗಂಡನ ವೇಷದೊಳಗ ಬಂದಾನಂದ್ರ ನೀ ಗಂಡನ ಗುರುತು ಹಿಡಿಯಲ್ಲ ಅಂದ್ರೆ ನೀ ಹೆಂಗ ಪತಿವ್ರತ ಹೆಣ್ಣು ಮಗಳಾಗ್ತಿ? ಬೇಕಲ್ಲ. ಇಲ್ಲ ಕಬರಿಗೆ ನಾವು ಅಂತ ಶಬ್ದ ಬಳಸೋದು ಬೇಡ. ಹೌದ್ ಹೌದು ವಿಷಯ ಅಟ್ಟೆ ಮಾತಾಡೋದು. ಹೌದು ಧರ್ಮ ಜಗತ್ತದೊಳಗೆ ಹೆಚ್ಚದ ಹಾ ಅಥವಾ ವಾದ ಅವ್ರದು. ಹೌದು ಅರಕೇರಿ ಮುಮ್ಮೆಟ್ಟು ಗುಡ್ಡದ ಮ್ಯಾಲ ಹೌದ್ 101 ಮಂದಿ ಧರ್ಮರು ಹೌದು ಊಟಕ್ಕೆ ಕೂತಿದ್ರು. ಹೌದ್ ಅಲ್ಲಿ ಅನ್ನದಾನ ನಡೆದಿತ್ತು, ಅನ್ನ ಪ್ರಸಾದ. ಹಾ ಹಾ 101 ಮಂದಿ ಒಳಗೆ ಬರುವಂತವ ಯಾರ? ಬಟ್ಟಲದ ಒಡಿಯ, ಕಲ್ಲೂರು ಕಡಿಮಟ್ಟದ ಒಡಿಯ, ಮಲ್ಲ ಒಡಿಯ. ಹೌದ್ ಇವ ಹೆಂಗಿದ್ನಂದ್ರ ನೋಡಾಕ ಅಸಹ್ಯ ರೂಪಿದ್ದ. ಬಾಯಾಗ ಜೊಲ್ಲು ಸೋರ್ತಿತ್ತು, ಮೂಗ್ನಾಗ ಸುಂಬಳಿತ್ತು, ಕಣ್ಣಾಗ ಪಿಚ್ಚಿತ್ತು, ಕಣ್ಣಾಗ ಪಿಚ್ಚಿತ್ತು, ಬಟ್ಟಿ ಎಲ್ಲ ಹರಕ್ ಬಟ್ಟಿದ್ದು. ಹೌದ್ ಇವ 101 ಸಿದ್ಧರೊಳಗೆ ಬರ್ತಾನೆ. ಖರೆ ಅವನ ವೇಷಭೂಷಣ ಏನಿತ್ತಪ್ಪ ಅಂದ್ರೆ ಅಸಹ್ಯ ಇತ್ತು. ಹೌದು ಇದನ್ನ ನೀವು ಏನ್ ಮಾಡಿರಪ್ಪ ಅಂದ್ರೆ 101 ಮಂದಿ ಪಂಕ್ತಿಯೊಳಗ ಅವನು ಊಟಕ್ಕೆ ಕೂತಿದ್ದ. ಹಾ ಹಾ ಮತ್ತ ನಿಮ್ಮಲ್ಲಿ ಧರ್ಮ ಇತ್ತು ಅಂದ್ರ ಹೌದು ಮತ್ತ ಊಟಕ್ಕೆ ಕೂತವನಿಗೆ ಎಬ್ಬಿಸಿ ಕಳಿಸಿರಿ ನೀವು. ಹಾ ಹಾ ಹೆಂಗ್ ಧರ್ಮ ಶ್ರೇಷ್ಠ ಆಕ್ಕದ? ಮತ್ತ ಹೇಳ್ತಾರ ಅಮೋಘ ಸಿದ್ಧನ ಸಂತತಿ ಒಳಗ 4 ಮಂದಿ ಧರ್ಮರು, 4 ಮಂದಿಗೆ 21 ಮಂದಿ ಧರ್ಮರು, 21 ಮಂದಿಗೆ 101 ಧರ್ಮರು ಅಂತ ಹೇಳ್ತೀರಿ. ಹೌದ್ ಧರ್ಮ ನಿತ್ಯ ನಡೆದಿದ್ದೆ ಕರೆ. ಆದ್ರೆ ಮುಮ್ಮೆಟ್ಟು ಗುಡ್ಡದ ಮೇಲೆ ಮಲ್ಲಾ ಒಡೆಯನ ಉಣುವಾಗಲ ಕಸುಗೊಂಡು ಎಬ್ಬಿಸಿ ಕಳಿಸಿರಲ್ಲ. ಕಸ್ಗೊಂದು ಎಬ್ಬಿಸಿ ಕಳಿಸಿರಿ. ಇದೇನು ಧರ್ಮ ಏನು ಅಧರ್ಮ? ಮುಂದಿನ ಪಾಳಿಗೆ ಹೇಳ್ತಾಳ ಬಾಯಿ. ಹೌದ್ ಹೌದು ಇದನ್ನ ಮಾತಾಡಿ ಹೇಳ್ರಿ ಮೊದಲ. ಇನ್ನು ದಾನದ ಬಗ್ಗೆ 1-2 ಉದಾಹರಣೆ ನಮ್ಮ. ಹೌದ್ ಹೌದು ಒಂದ ಕೊಡ್ರಿ ಸಾಕು, ಬ್ಯಾಸರ ಆಗೋದು ಬೇಡ. ಇಲ್ಲ ಅವು ನಾ ಬಹಳ ವಿಸ್ತಾರವಾಗಿ ಏನ್ ಹೇಳಲ್ಲ. ಹೌದು ಮುಖ್ಯವಾಗಿರ್ತಕ್ಕಂಥ ಏನು ಪಾಯಿಂಟ್ ಅದಾವಲ್ಲ ಅಷ್ಟ ಹೇಳ್ತೀನ. ಹೌದು ಶಿವ ಪಾರ್ವತಿಯರು ಜಾಬಾಲ ಋಷಿಯ ರಕ್ತದಿಂದ ಕುರಿ ಹುಟ್ಟುಕೊಂಡಿದ್ದು. ಹೌದ್ ಕುರಿಗಳೆಲ್ಲ ರಾಜ ಕೈದ, ರಾಜಾಗ ಬೇಸರಾಗಿ ಮಂತ್ರಿ ಕೈದ್ರು, ಇವರೆಲ್ಲರೂ ಕೈದು, ದೇವಾನು ದೇವತೆಗಳು ಕೈದ್ರು, ಬ್ರಹ್ಮ ವಿಷ್ಣು ಕೈದ. ಹೌದ್ ಎಲ್ಲರೂ ಕೈದು ಕಡೆಗೆ ಏನ್ ಮಾಡಿದ್ರಪ್ಪ ಅಂದ್ರೆ ಪಾರ್ವತಿ ಪಾಳಿ ಬಂದಿತ್ತು. ಹೌದ್ ಆದಿಗೊಂಡನು ಭೂಮಿಯಾಗ ಬಂದು ಪರಮಾತ್ಮ 3 ಮಳ 5 ಮಳ ಹಾ 5 ಮಳ ಭೂಮಿ ದಾನ ಕೇಳಿ ಇಸ್ಕೊಂಡು ತನ್ನ ತ್ರಿಶೂಲದಿತ್ತ ಗವಿ ಮಾಡಿ ಆ ಗವಿ ಒಳಗ ಕುರಿಗಳನ್ನು ಹೊಗಿಸಿ ಹೋಗ್ಯಾನ. ಹೌದು ಮುಂದ ಅದೇ ಆದಿಗೊಂಡನ ಮಗ ಮುಂದ ಪದ್ಮಗೊಂಡ ಹುಟ್ಟಿ ಬಂದು ಅದೇ ಗವಿ ಒಳಗಿನ ಕುರಿಯ ಬಿಷನ ಇಲ್ಲಿವರೆಗೆ ಹಾಲು ಮತದವರಿಗೆ ಕುರಿಯದ, ಕಂಬಳದ, ಭಂಡಾರದ, ಡೊಳ್ಳದ. ಹೌದು ಇದು ಎದ್ರ ಸಲುವಾಗ್ಯದ? ಎದ್ರ ಸಂಬಂಧ್ರಿಪ್ಪ? ಪರಮಾತ್ಮಗ ಆದಿಗೊಂಡ 5 ಮಳ ತನ್ನ ಭೂಮಿ ಒಳಗ 5 ಮಳ ಭೂಮಿ ದಾನ ಕೊಟ್ಟಾನ. ಹೌದು ಇದು ಅಲ್ದನೆ ಹಾ